ಪುತ್ರ ಸಳೀಗಾವುಡ ಅನ್ನೋ ವೀರ ತನ್ನ ಊರನ್ನ ಕಾಯೋಕೆ ಶತ್ರುಗಳ ವಿರುದ್ಧ ಹೋರಾಡಿ ರಣರಂಗದಲ್ಲಿ ವೀರ ಸ್ವರ್ಗ ಸೇರ್ತಾರೆ. ಇಂತಹ ಎಷ್ಟೋ ಮಹಾಶೂರರ ರಕ್ತದ ಇತಿಹಾಸ ನಮ್ಮ ಮಡುವಿನಕೋಡಿಯ ಮಣ್ಣಲ್ಲಿದೆ. ಪೂರ್ವಜರು ನಿರ್ಮಿಸಿದ ಈ ದೇವಾಲಯ ಇಂದು ಮಣ್ಣಿನಲ್ಲಿ ಮರೆಯಾಗಿ ಹೋಗಿತ್ತು. ಆದರೆ ಅದರ ಒಳಭಾಗದ ರಚನೆಗಳನ್ನು ನೋಡಿದರೆ ಇಂದಿಗೂ ಮೈ ಜುಮ್ಮೆನಿಸುತ್ತದೆ. ಗರ್ಭಗುಡಿಯಲ್ಲಿ ಕಂಗೊಳಿಸುವ ಸುಂದರ ಶಿವಲಿಂಗ, ಅದರ ಪಕ್ಕದಲ್ಲೇ ಇರುವ ಗಣೇಶ ಮತ್ತು ಪಾರ್ವತೀ ದೇವಿಯ ವಿಗ್ರಹಗಳು ಆ ಕಾಲದ ಕಲೆಗಾರಿಕೆಗೆ ಹಿಡಿದ ಕನ್ನಡಿ. ಅತ್ಯಂತ ವಿಶೇಷವೆಂದರೆ ಗರ್ಭಗುಡಿಯ ಶಿವಲಿಂಗದ ನೇರ ಎದುರಿಗೆ ನಂದಿ ಅಂದರೆ ಬಸವಣ್ಣನ ವಿಗ್ರಹವಿದೆ. ಈ ದೇವಸ್ಥಾನವು ಕೇವಲ ಕಲ್ಲುಗಳ ಗುಂಪಲ್ಲ, ಇದು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿ. ಈ ದೇವಾಲಯದ ಐತಿಹಾಸಿಕತೆಯನ್ನು ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳಲ್ಲಿ ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಇಂತಹ ಪವಿತ್ರವಾದ ಆದರೆ ಮರೆಯಾಗಿದ್ದ ದೇವಸ್ಥಾನಕ್ಕೆ ಇಂದು ಮರುಜೀವ ಸಿಗುತ್ತಿದೆ. ನಮ್ಮ ಮಡುವಿನಕೋಡಿಯ ಗ್ರಾಮಸ್ಥರ ಅವಿರತ ಶ್ರಮ ಮತ್ತು ಛಲದಿಂದ ಇಂದು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ನಮ್ಮೂರಿನ